ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಪ್ರೋಮೋ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬೆಂಕಿ ಹಚ್ಕೊಂಡಿದೆ. ಚೈತ್ರಾ ವರ್ಸಸ್ ರಾಶಿಕಾ ಮತ್ತೆ ಅಶ್ವಿನಿ ಗೌಡರ ಮಧ್ಯೆ ಜಗಳ ಆಗ್ತಾ ಇರೋದು ನಮ್ಗೆ ಇಲ್ಲಿ ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಈಗಾಗಲೇ ಏನು ಸೀಕ್ರೆಟ್ ರೂಮ್ ಸೇರ್ಕೊಂಡಿರುವಂತ ರಕ್ಷಿತಾ ಶೆಟ್ಟಿ ಅವರ ಮತ್ತೆ ಧ್ರುವಂತ್ ಅವರು ಮನೆ ಒಳಗಡೆ ನಡೀತಾರಂತ ಜಗಳವನ್ನ ನೋಡ್ತಾ ಮಜಾ ತಗೊಳ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ಮೂಲಕ ಇಲ್ಲಿ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಇದೆ ಅಂತ ಕಂಪ್ಲೀಟ್ ಆಗಿ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಒಂದು ವಾರ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಕೆಲವೇ ವಾರಗಳು ಉಳಿದಿರೋದ್ರಿಂದ ಪ್ರತಿಯೊಬ್ಬರ ಆಟ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವಾರ ನಾಮಿನೇಷನ್ ಪ್ರೋಸೆಸ್ ಏನಿದೆ ಅದನ್ನ ಒಂದು ಟಾಸ್ಕ್ ರೀತಿಯಲ್ಲಿ ಬಿಗ್ ಬಾಸ್ ಅವರು ನೀಡಿರೋದು ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಟಾಸ್ಕ್ ಯಾವ ರೀತಿ ಅಂದ್ರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದು ಲಗೋರಿ ಆಟವನ್ನು ಆಡ್ತಾ ಇದ್ವಲ್ಲ, ಡಿಸ್ಕ್ ಗಳ ಮೇಲೆ ಡಿಸ್ಕ್ ನ ಜೋಡಿಸ್ತಾ ಹೋಗೋದು, ಕಲ್ಲು ಜೋಡಿಸೋ ಆತರ ಇಲ್ಲಿ ಡಿಸ್ಕ್ ಗಳನ್ನ ನೀಡಿದ್ದಾರೆ. ಇಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಎರಡೆರಡು ಸದಸ್ಯರು ಒಂದು ತಂಡವಾಗಿ ರಚನೆ ಆಗಿದ್ದಾರೆ. ಅಂಡ್ ಇಲ್ಲಿ ಟಾಸ್ಕ್ ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ, ಅಟ್ಯಾಕಿಂಗ್ ಮಾಡ್ಬಿಟ್ಟು ಏನೋ ಒಂದು ಲಗೋರಿ ಜೋಡಿಸಬೇಕಾದ್ರೆ ಕಲ್ಲನ್ನು ಯಾವ ತರ ಜೋಡಿಸ್ತಾ ಇರ್ತೀವಿ ಆ ತರ ಇಲ್ಲಿ ಒಂದು ಡಿಸ್ಕ್ ಗಳನ್ನ ಕೊಟ್ಟಿರ್ತಾರೆ. ಆ ಡಿಸ್ಕ್ ಗಳನ್ನ ಅತಿ ಎತ್ತರಕ್ಕೆ ಯಾರು ನಿಲ್ಲಿಸ್ತಾರೆ ಆ ಕಂಟೆಸ್ಟೆಂಟ್ ಗಳ ತಂಡ ಗೆದ್ದಂಗೆ ಆಗುತ್ತೆ. ಆ ಒಂದು ತಂಡದ ಏನ್ ಕ್ಯಾಪ್ಟನ್ ಇರ್ತಾರೆ ಅವರು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ. ಎದುರಾಳಿ ತಂಡ ಯಾರು ಸೋತಿರ್ತಾರೋ ಆ ತಂಡದ ಒಬ್ಬ ನಾಯಕ ಯಾರಿರ್ತಾರೆ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ ಈ ಒಂದು ವಾರಕ್ಕೆ ಅಂತ ಇಲ್ಲಿ ಟಾಸ್ಕ್ ನ ನೀಡಿದ್ದಾರೆ. ಸೊ ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾರೆ. ಟಾಸ್ಕ್ ನ ಕುರಿತಾಗಿ ಅಶ್ವಿನಿ ಗೌಡ ಅವರು ಒಂದು ರೂಲ್ ಬುಕ್ ಏನ್ ಬರುತ್ತೆ ಅದನ್ನ ಓದ್ತಾ ಇದ್ದಾರೆ. ಅದ್ರಲ್ಲಿ ಏನಿದೆ ಅಂದ್ರೆ, ಟಾಸ್ಕ್ ಸೋಲುವ ತಂಡದ ನಾಯಕ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗುತ್ತಾರೆ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಟಾಸ್ಕ್ ನ ಕುರಿತಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನು ಅಂದ್ರೆ, ಇಲ್ಲಿ ಒಂದು ತಂಡದಲ್ಲಿ ಎರಡೆರಡು ಸದಸ್ಯರಿದ್ದಾರೆ, ಬಟ್ ಇಲ್ಲಿ ತಂಡದ ನಾಯಕರು ಹೊರ ಹೋಗಲು ನಾಮಿನೇಟ್ ಆಗ್ತಾರೆ ಅಂತ ಮೆನ್ಷನ್ ಮಾಡಿ ಓದ್ತಾ ಇದ್ದಾರೆ. ಮೇ ಬಿ ತಂಡದ ಸದಸ್ಯರೇನಿದ್ದಾರೆ ಅವ್ರು ಕೇವಲ ಅವರು ತಂಡದ ನಾಯಕರನ್ನ ನಾಮಿನೇಟ್ ನಿಂದ ಸೇವ್ ಮಾಡೋದಕ್ಕೆ ಆಟ ಆಡ್ತಾ ಇದಾರೆ ಅಷ್ಟೇನೆ. ಅವರು ನಾಮಿನೇಷನ್ ಪ್ರೊಸೆಸ್ ನಿಂದ ಸೇವ್ ಆಗೋದಕ್ಕೆ ಆಟ ಆಡ್ತಾ ಇರೋ ನಂತರ ಇಲ್ಲಿ ನಮ್ಗೆ ಸ್ವಲ್ಪ ಡೌಟ್ ಬರೋ ತರ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಬಟ್ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನಮ್ಗೆ ಕ್ಲಿಯರ್ ಕಟ್ ಆಗಿರೋ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಬಟ್ ಪ್ರೋಮೋನ ನೋಡಿದ್ರೆ ಎರಡೆರಡು ಸದಸ್ಯರು ಇದ್ರು ಸಹ ಇಲ್ಲಿ ಹೋರಾಟ ಅಂತ ನಡೀತಾ ಇರೋದಿಲ್ಲ, ಟಾಸ್ಕ್ ಅಂತ ನಡೀತಾ ಇರೋದು ಕೇವಲ ನಾಯಕರನ್ನ ನಾಮಿನೇಷನ್ ಇಂದ ಸೇವ್ ಮಾಡಲು, ಇಲ್ಲಾಂದ್ರೆ ನಾಮಿನೇಟ್ ಮಾಡೋದಕ್ಕೆ ನಡೀತಾ ಇದೆ ಹೋರಾಟ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ತಂಡವಾಗಿ ಯಾರು ಕಾಣಿಸ್ತಾ ಇದಾರೆ ಅಂದ್ರೆ, ಅಶ್ವಿನಿ ಗೌಡ ಮತ್ತೆ ಸೂರಜ್ ಅವರು ಒಂದು ತಂಡವಾಗಿ ಕಾಣಿಸ್ತಾ ಇದ್ದಾರೆ. ರಜತ್ ಮತ್ತೆ ಚೈತ್ರ ಅವರು ಒಂದು ತಂಡವಾಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ಸಿಕ್ಕಾಪಟ್ಟೆ ಫನ್ನಿ ಆಗಿರೋಂತ ಎಲಿಮೆಂಟ್ಸ್ ಇದೆ ಪ್ರೋಮೋದಲ್ಲಿ. ಅಂಡ್ ಸಿಕ್ಕಾಪಟ್ಟೆ ಸ್ವಲ್ಪ ಯೋಚನೆ ಮಾಡ್ಬೇಕಾರಂತ ಫ್ಯಾಕ್ಟರ್ಸ್ ಸಹ ಪ್ರೋಮೋದಲ್ಲಿ ಇದೆ. ಮೊದಲಿಗೆ ಇಲ್ಲಿ ರಜತ್ ಮತ್ತೆ ಸೂರಜ್ ಅವರು ಏನಿದ್ದಾರೆ ಆ ಒಂದು ಟಾಸ್ಕ್ ನಲ್ಲಿ ಕುಸ್ತಿ ರೇಂಜ್ ಗೆ, ಫೈಟಿಂಗ್ ರೇಂಜ್ ಗೆ ಆಡ್ತಾರೆ ಅಂತ ಹೇಳ್ಬೋದು. ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇರೋದಾಗಿರ್ಬೋದು, ಲಾಕ್ ಮಾಡ್ತಾ ಇರೋದಾಗಿರ್ಬೋದು, ಸಿಕ್ಕಾಪಟ್ಟೆ ಫಿಸಿಕಲ್ ಆಗಿ ಆಡ್ತಾ ಇದ್ದಾರೆ. ಇಬ್ರು ಸಹ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಗಳಾಗಿರೋದ್ರಿಂದ ಸ್ವಲ್ಪ ಫಿಸಿಕಲಿ ಒಬ್ಬರ ಮೇಲೆ ಒಬ್ರು ಅಟ್ಯಾಕ್ ಮಾಡ್ಕೊಂಡು ಇಲ್ಲಿ ಗೇಮ್ ನ ಆಡ್ತಾ ಇದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಪ್ರೋಮೋದಲ್ಲಿ ಚೈತ್ರ ಅವ್ರ ಅಶ್ವಿನಿ ಗೌಡ ಅವ್ರ ಮೇಲೆ ಒಂದ್ಸಲ ಕಂಕ್ಲೇನ್ ಮಗು ಹತ್ಕೊಳ್ಳಲು ಆತರ ಹತ್ಕೊಂಡಿರೋ ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಅಶ್ವಿನಿ ಅವರ ಅಯೋಜನೆ ಅನ್ನೋದು ವಾಯ್ಸ್ ಕೇಳಿ ಬರ್ತಾ ಇದೆ. ಅಂಡ್ ಇಲ್ಲಿ ಚೈತ್ರ ಅವರು ಟಾಸ್ಕ್ ನಲ್ಲಿ ಒಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ಸೋದ್ರ ಪ್ರೋಮೋದಲ್ಲಿ ಕಾಣ್ತಾ ಇದೆ. ಅದೇನು ಅಂದ್ರೆ, ಈಗ ಟಾಸ್ಕ್ ಆಡ್ಬೇಕಾದ್ರೆ ಎದುರಾಳಿ ಕಂಟೆಸ್ಟೆಂಟ್ ನ ಲಾಕ್ ಮಾಡುವಂತ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಒಂದ್ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಚೈತ್ರ ಅವರ ಕೈ ಹಿಡ್ಕೊಂಡು ಲಾಕ್ ಮಾಡಿದ್ದಾರೆ. ಅದು ಆಕ್ಚುಲಿ ಕೈ ಏನು ಮುರಿದೋಗೋ ತರ ಇಟ್ಕೊಂಡಿಲ್ಲ, ಪ್ರೋಮೋದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕೈನ ಗ್ರಿಪ್ ಆಗಿ ಈ ತರ ಕೈನ ಇಟ್ಕೊಂಡಿರೋದು ನಮ್ಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಚೈತ್ರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆ ಕೈನಿಂದ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೆ ಅಯ್ಯೋ ಕೈ ಮುರಿದೋಗ್ತಾ ಇದೆ ಅದು ಇದಂತೂ ಸ್ವಲ್ಪ ಅಲಿಗೇಷನ್ಸ್ ಹಾಕೋತಾರ. ಸ್ವಲ್ಪ ಇಲ್ಲಿ ರಾಶಿಕಾ ಅವ್ರ ಮೇಲೆ ಸಿಟ್ ಮಾಡ್ಕೊಳತ್ತಾರ, ಅಶ್ವಿನಿ ಗೌಡ ಅವ್ರ ಮೇಲೆ ಸಹ ಸಿಟ್ ಮಾಡ್ಕೊಳತ್ತಾರ ಪ್ರೋಮೋದಲ್ಲಿ ನಮ್ಗೆ ಕಾಣಿಸ್ತಾ ಇದಾರೆ. ಅಂಡ್ ಧ್ರುವಂತರ ಸೀಕ್ರೆಟ್ ರೂಮ್ ಇಂದ ಬರ್ರೀ ನಾಟಕ ಇದು ಅನ್ನೋ ತರ ಸೀಕ್ರೆಟ್ ರೂಮ್ ಅಲ್ಲಿ ಮಾತಾಡ್ತಾ ಇರೋದನ್ನ ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ರಕ್ಷಿತಾ ಶೆಟ್ಟರ್ ನೀವು ಹೊಡೆದಾಡ್ಕೊಳ್ರಿ, ನನ್ನ ಎಂಟರ್ಟೈನ್ ಮಾಡ್ರಿ ಅಂದ್ಬಿಟ್ಟು ಆರಾಮಾಗಿ ಏನೋ ಊಟ ತಿಂತಾ ಇರೋದು ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ನನಗಂತೂ ನಗು ಬಂತು. ನಾನು ಈ ಟಾಸ್ಕ್ ಅಲ್ಲಿ ಇಲ್ಲ, ನಾನು ಈ ಒಂದು ನಾಮಿನೇಷನ್ ಪ್ರೋಸೆಸ್ ಇಲ್ಲ, ನಾನು ಬಿಗ್ ಬಾಸ್ ಮನೆ ಸೀಕ್ರೆಟ್ ರೂಮ್ ಇದ್ದೀನಿ, ನಿಮ್ಮ ಜಗಳದಿಂದ ನನಗೇನಾಗ್ಬೇಕು, ನಾನ್ ನಿಮ್ದಾಗಿ ಇಲ್ಲಿ ಇರೋ ಟೈಮ್ ನ ಕಳೀತೀನಿ ಅಂದ್ಬಿಟ್ಟು ಆರಾಮಾಗಿ ಊಟ ತಿಂತಾ ಇದ್ರೆ ನೀವು ಹೊಡ್ಕೊಳ್ಳಿ, ನನಗೆ ಎಂಟರ್ಟೈನ್ ಮಾಡಿ ಅನ್ನೋ ತರ ನನಗೆ ನಿಜ ಫನ್ ಅನಿಸ್ತದೆ ನೋಡಿ. ಇಲ್ಲಿ ಧ್ರುವಂತರು ಅಲ್ಲಿಂದ ಬಿಗ್ ಬಾಸ್ ಸೀಕ್ರೆಟ್ ರೂಮ್ ಇಂದ ಬರೀ ನಾಟಕ ಅನ್ನೋ ತರ ಮಾತಾಡ್ತಾ ಇದಾರೆ. ನನ್ನ ಪ್ರಕಾರ ಇದು ಧ್ರುವಂತರು ಹೇಳ್ತಾ ಇರೋದು ಚೈತ್ರ ಅವ್ರಿಗೆ ಹೇಳಿರ್ತಾರೆ. ಯಾಕೆಂದ್ರೆ ಚೈತ್ರಗೆ ಮತ್ತೆ ಧ್ರುವಂತರಿಗೆ ಸ್ವಲ್ಪ ಅಷ್ಟರ ಮಟ್ಟಿಗೆ ಕನೆಕ್ಷನ್ ಇರ್ಲಿಲ್ಲ, ಒಬ್ರು ವಿರುದ್ಧ ಒಬ್ರು ಸ್ವಲ್ಪ ನಿಂತಿದ್ದು ನಮಗೆ ಕಾಣ್ತಾ ಇದೆ. ಆ ವಿಚಾರದಲ್ಲಿ ಧ್ರುವಂತರು ಚೈತ್ರ ಅವರ ಒಂದು ಬಿಹೇವಿಯರ್ ಹೇಳ್ತಾ ಇರ್ಬೋದು ಅನ್ಬೋದು. ಅಂಡ್ ಗಿಲ್ಲಿ ಅವರು ವಟ ಅನ್ಮಾಡ ಟಾಸ್ಕ್ ಆಡೋ ಅಂತ ಹೇಳ್ತಾ ಇದಾರೆ. ಮತ್ತೆ ಮಾಡೋರು ಸಹ ಏನ್ ಮಾಡಕ್ ಆಗೋದಿಲ್ಲ, ಟಾಸ್ಕ್ ಆಡ್ಬೇಕು ಅಂತ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂತ ರಾಶಿಕಾ ಅವರ ಉಸ್ತುವಾರಿ ಜೊತೆಗೆ ಅವರ ಒಂದು ಸಪೋರ್ಟರ್ ಆಗಿ ಇಲ್ಲಿ ರಘುವರ್ನ ಸಹ ಕೊಟ್ಟಿರೋ ತರ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ರಘುವರು, ರಜತ್ ಮತ್ತೆ ಏನು ಸೂರಜ್ ಅವರು ಒಂದ್ ಕಡೆ ಲಾಕ್ ಮಾಡ್ಕೊಂಡು ಕೆಳಗಡೆ ಬಿದ್ದಿದ್ರೆ ಅಲ್ಲಿ ರಘುವರ್ ಇಬ್ಬರನ್ನ ಸಹ ನೋಡ್ತಾ ಇದಾರೆ. ಇಲ್ಲಿ ಅಶ್ವಿನಿ ಅವ್ರನ್ನಾಗಿರ್ಬೋದು ಮತ್ತೆ ಏನೋ ಚೈತ್ರ ಅವ್ರನ್ನ ರಾಶಿಕಾ ಅವರು ನೋಡ್ತಾ ಇದಾರೆ. ಅಂಡ್ ಇಲ್ಲಿ ಅಶ್ವಿನಿ ಅವರ ಮುಖಕ್ಕೆ ಏನು ಚೈತ್ರ ಅವರು ಕೈಯಿಂದ ಜೋರಾಗಿ ಈ ತರ ಪುಷ್ ಮಾಡೋದು ಸಹ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಇದು ತಪ್ಪಾಗುತ್ತೆ. ಲಾಕ್ ಮಾಡಿದಾರೆ, ಓಕೆ, ಅಶ್ವಿನಿ ಅವರು ನಿಮ್ಮ ಕೈ ಲಾಕ್ ಮಾಡಿದಾಗ ಕೈ ಮುರಿದೋಗ್ತದೆ ಅಂತ ಹೇಳಿದಾಗ
ನೀವು ಜೋರಾಗಿ ಕೈನ ಮುಖದ ಮೇಲೆ ಹಾಕಿದಾಗ ಆ ಒಂದು ಕೈ ಅವ್ರ ಕಣ್ಣಿಗೂ ಬೀಳ್ಬೋದು, ಫೇಸ್ ಗೆಲ್ಬೇಕಾದ್ರು ಬೀಳ್ಬೋದಲ್ವ, ಆ ವಿಚಾರದಲ್ಲಿ ನೋಡ್ಕೊಂಡು ಆಟ ಆಡ್ಬೇಕಾಗುತ್ತೆ. ಅಂಡ್ ಇವ್ರಿಬ್ರು ಸಹ ಕೆಳಗಡೆ ಬಿದ್ದಿದ್ದಾರೆ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ. ಅಲ್ಲಿ ಏನ್ ಮಿಸ್ಟೇಕ್ ಆಯ್ತು ಅಂತ ಕ್ಲಿಯರ್ ಆಗಿ ಫ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ರಾಶಿಕಾ ಅವರು ಒಂದು ಡಿಸ್ಕ್ ನ ತೆಗೆದು ಹೊರಗೆ ಹಾಕ್ತೀನಿ ಅಂತ ಚೈತ್ರ ಅವ್ರದ್ದು ಸರಿಯಾದಂತ ರೀತಿ ಆಟ ಆಡ್ತಾ ಇಲ್ಲ, ರೂಲ್ಸ್ ನ ಮೀರಿದ್ದಾರೆ ಅನ್ನೋ ತರ ಒಂದು ಡಿಸ್ಕ್ ನ ತೆಗೆದು ಸೈಡ್ಗೆ ಹಾಕ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಇಲ್ಲಿ ಚೈತ್ರ ಅವ್ರಿಗೆ ತುಂಬಾ ಸಿಟ್ಟು ಬಂದಿದೆ. ರಾಶಿಕಾ ವಿರುದ್ಧವಾಗಿ ಇಲ್ಲಿ ಚೈತ್ರ ಅವರು ಮಾತಾಡ್ತಾ ಇದ್ದಾರೆ. ಅಂಡ್ ಈಗ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಇದ್ದಿದ್ದು ಇದು ಕಂಪ್ಲೀಟ್ ಆಗಿ ರಾಶಿಕಾ ವರ್ಸಸ್ ಚೈತ್ರ ಆಗಿ ಮಾರ್ಪಾಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಮೊದಲಿಗೆ ಇಲ್ಲಿ ಚೈತ್ರ ಅವ್ರು ಏನ್ ಹೇಳ್ತಾ ಇದ್ರೆ ಅಂದ್ರೆ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಉಳಿಸ್ಕೊಳ್ಬೇಕು ಅನ್ನೋ ತರ ಇದ್ರೆ ನೀವು ಯಾವ ರೀತಿ ಉಸ್ತುವಾರಿ ಮಾಡ್ತೀರಾ ಅಂತ ಹೇಳ್ತಾ ಇದ್ರಿ. ಆಕ್ಚುಲಿ ಸೂರಜ್ ಅವರು ಅಶ್ವಿನಿ ಗೌಡ ಅವ್ರ ಪರವಾಗಿ ಆಡ್ತಾ ಇರೋದ್ರಿಂದ ಇಲ್ಲಿ ಸೂರಜ್ ಅವರ ಸೇವ್ ಮಾಡೋದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಪರವಾಗಿ ಸ್ವಲ್ಪ ಪಾಯಿಂಟ್ ನ ಕೊಡ್ತಾ ಇರಲಿಲ್ಲ ಅಂದ್ರೆ ನಮ್ಮ ಒಂದು ಡಿಸ್ಕ್ ತೆಗೆದು ಹೊರಗಡೆ ಆಗ್ತಾ ಇರೋ ಅನ್ನೋ ತರ ಇಲ್ಲಿ ಚೈತ್ರ ಅವರು ಮಾತಾಡ್ತಾ ಇದ್ದಾರೆ. ರಾಶಿಕ್ ಅವರು ನೀವ್ ಎಷ್ಟು ನಾಟಕ ಆಡ್ತೀರಾ ಅಂತ ಇದೊಂದೇ ಟಾಸ್ಕ್ ನಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಸುಮ್ನೆ ನಾಟಕ ಆಡ್ತಾ ಇದೆ, ನೀವು ಎಂತ ಬಿಹೇವಿಯರ್ ನಿಮ್ದು, ಎಂತ ವ್ಯಕ್ತಿತ್ವ ಅಂತ ಈ ಒಂದು ಟಾಸ್ಕ್ ನಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಇಲ್ಲಿ ರಾಶಿಕ್ ಅವರು ಮಾತಾಡ್ತಾ ಇದ್ದಾರೆ. ಅಂಡ್ ಚೈತ್ರ ಅವರು ಇಲ್ಲಿ ಫ್ರೋಮನ್ ಎಂಡಿಂಗ್ ಏನ್ ಹೇಳ್ತಾರೆ ಅಂದ್ರೆ ದೇವರು ಅನ್ನೋರೇ ಇದ್ರೆ ನಿನ್ನ ಒಂದು ಉಸ್ತುವಾರಿನೇ ನಿನ್ಗೊಂಥರ ಏನು ರಿಟರ್ನ್ ಆಗುತ್ತೆ ಅನ್ನೋ ತರ ಹೇಳ್ತಾ ಇದಾರೆ. ಕರ್ಮ ರಿಟರ್ನ್ಸ್ ಆಗುತ್ತಲ್ಲ ಆತರ ನಿನ್ನ ಒಂದು ಉಸ್ತುವಾರಿನೇ ನಿನ್ ಕರ್ಮ ರಿಟರ್ನ್ಸ್ ಆಗುತ್ತೆ ಅನ್ನೋ ತರ ಮಾತಾಡ್ತಾ ಇದಾರೆ. ಈಗಾಗಲೇ ಕಿಚ್ಚನ ಪಂಚಾಯತಿಯಲ್ಲಿ ಚೈತ್ರ ಅವರು ಮಾಡಿದಂತ ಒಂದು ಉಸ್ತುವಾರಿಯಿಂದ ಸುದೀಪ್ ಸರ್ ಕಡೆ ಏನೋ ಒಂಥರ ಕ್ಲಾಸ್ ಬಿದ್ದಿತ್ತು, ಒಂಥರ ನೀವು ಸರಿಯಾದಂತ ರೀತಿಯಲ್ಲಿ ನಿಭಾಯಿಸಿ ನಿಮ್ಗೆ ಉಸ್ತುವಾರಿ ಅಂತ. ಆ ತರದ ನಿಮ್ಗೂ ಸಹ ಕರ್ಮ ರಿಟರ್ನ್ ಆಗುತ್ತೆ ಅಂತ ಏನಾದ್ರು ಚೈತ್ರ ಅವ್ರು ಹೇಳ್ತಾ ಇದಾರ, ಇಲ್ಲ ಟಾಸ್ಕ್ ನಲ್ಲೇ ಬೇರೆ ರೀತಿಯ ಒಂದು ಟಾಸ್ಕ್ ಬಂದು ಉಸ್ತುವಾರಿ ನಿಮಗೆ ಮೋಸ ಮಾಡೋ ತರ ಆಗುತ್ತೆ ಮುಂದಿನ ವಾರಗಳಲ್ಲಿ ಅಂತ ದೇವ್ರನ್ನ ಬೇಡ್ಕೊತಾ ಇದಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ದೇವರು ಅಂತ ಇದ್ರೆ ಅನ್ನೋ ತರ ಹೇಳ್ತಾ ಇದ್ರೆ ನೋಡ್ಬೇಕು ಈ ಒಂದಿನ ಎಪಿಸೋಡ್ ಎಷ್ಟರ ಮಟ್ಟಿಗೆ ಇರುತ್ತೆ, ಈ ಒಂದು ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಜಗಳಗಳಾಗಿರ್ಬೋದು ಅಂತ. ಪ್ರೆಸೆಂಟ್ ಜಸ್ಟ್ ಜಿಂಕ್ತಾನೆವರೆಗೂ ನಾನು ಲೈವ್ ನು ಸಹ ನೋಡ್ತಾ ಇದ್ದೆ. ಲೈವ್ ನಲ್ಲಿ ಈ ಒಂದು ಬಿಗ್ ಬಾಸ್ ಏನು ಅಂದ್ರೆ ಜಗಳ ಆಗ್ಬೇಕಾದ್ರೆ ನೀನು ಲೈಫ್ ಅಲ್ಲಿ ನಾನು ಮಾತಾಡೋದೇ ಇಲ್ಲ ಗುರು, ನೀನ್ ನಾನೇನೋ ರೇಂಜಿಗೆ ಜಗಳ ಆಡ್ತಾ ಇರ್ತಾರೆ. ಮತ್ತೆ 5 ನಿಮಿಷಕ್ಕೆ ಎಲ್ಲರೂ ಸಹ ಜೊತೆಲೆ ಕುತ್ಕೊಂಡು ನಗಾಡ್ಕೊಂಡಿರ್ತಾರೆ. ಈಗ ಜಸ್ಟ್ ಲೈವ್ ನಲ್ಲಿ ನೋಡಿದಾಗ ನಾನು ಸಹ ಎಲ್ಲರೂ ಸಹ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡಿದ್ರು, ಅಲ್ಲಿ ರಾಶಿಕ್ ಅವ್ರು ಸಹ ಇದ್ರು, ಚೈತ್ರ ಅವ್ರು ಸಹ ಇದ್ರು. ಎಲ್ಲರ ಕಾನ್ವರ್ಸೇಷನ್ ಅಲ್ಲಿ ಎಲ್ಲರೂ ಸಹ ಮಾತಾಡ್ತಾ ಇದ್ ಕಾಣ ಸಿಕ್ತು. ಸೊ ಫ್ರೋಮೋದಲ್ಲಿ ಇವರೇ ತಪ್ಪಾಗಿ ಕಾಣಿಸ್ತಾ ಇದಾರೆ, ಅವರೇ ತಪ್ಪಾಗಿ ಕಾಣಿಸ್ತಾ ಇದಾರೆ ಅಂತ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ಮಾತಾಡಿದ್ರೆ ಮತ್ತೆ ಎಪಿಸೋಡ್ ನಲ್ಲೇ ಬೇರೆ ರೀತಿ ಇರುತ್ತೆ. ಬಟ್ ಫ್ರೋಮೋದಲ್ಲಿ ಇರುವಂತ ಮಾತುಕತೆ ಚರ್ಚೆನ ನೋಡಿದ್ರೆ ಇಲ್ಲಿ ಎರಡೂ ಕಡೆಗಳಿಂದ 100% ಜಗಳ ಅಂತ ಆದಾಗ ಎರಡೂ ಕೈಗಳು ಸೇರಿದ್ರೆ ಚಪ್ಪಳ ಆಗೋದು, ಎರಡೂ ಕಂಟೆಸ್ಟೆಂಟ್ ಗಳು ಕಡೆಯಿಂದ ಮಾತು ಬಂದ್ರೆ ಜಗಳ ಸಹ ಆಗೋದು. ಎರಡೂ ಕಂಟೆಸ್ಟೆಂಟ್ ಕಡೆಯಿಂದ ತಪ್ಪಿರುತ್ತೆ, ಸರಿನೂ ಇರುತ್ತೆ. ಎರಡೂ ಕಂಟೆಸ್ಟೆಂಟ್ ಕಡೆಯಿಂದ ಸ್ವಲ್ಪ ಲಾಜಿಕ್ನು ಸಹ ಇರುತ್ತೆ. ಬಟ್ ಫ್ರೋಮೋದಲ್ಲಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಏನು ಅಂದ್ರೆ ಚೈತ್ರ ಅವ್ರ ಕಡೆಯಿಂದ ಸ್ವಲ್ಪ ಎಲ್ಲೋ ಹೆಚ್ಚಿಗೆ ತಪ್ಪಾಗಿ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಕೈ ಅಂತ ಅಲ್ಲಿ ಹಚ್ಚೋದಾಗಿರ್ಬೋದು, ಕೈ ಮುರಿದೋಗ್ತಾ ಅಂತ ಹೇಳೋದಕ್ಕೆ ಅಲ್ಲಿ ಏನೋ ಸಹ ಅವರು ಕೆಳಗಡೆ ಹಾಕೊಂಡು ಇಲ್ಲಾಂದ್ರೆ ಕೈನ ರಿವರ್ಸ್ ಅಲ್ಲಿ ಇಟ್ಕೊಂಡು ಏನೋ ದೊಡ್ಡದಾಗಿ ಕೈ ಮುರಿಯೋ ರೇಂಜ್ಗೆ ಏನ್ ಆಡ್ತಾರೆ ನಮ್ಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ನಾರ್ಮಲ್ ಆಗಿ ಎದುರಾಳಿ ಕಂಟೆಸ್ಟೆಂಟ್ ನ ಲಾಕ್ ಮಾಡ್ಬೇಕು, ಅವ್ರ ಆಟವನ್ನು ಕೆಡಿಸಿ ನಾವು ವಿನ್ ಆಗ್ಬೇಕು ಅಂದ್ರೆ ಅವ್ರು ಹಿಡ್ಕೊಳ್ಳೇಬೇಕು. ಅಲ್ಲಿ ಇನ್ನೊಂದ್ ಸೈಡ್ ಅಂತ ನೋಡಿದಾಗ ರಜತ್ ಮತ್ತೆ ಸೂರಜ್ ಅವ್ರು ಒಬ್ಬರ ಮೇಲೆ ಒಬ್ರು ಬಿದ್ದು ಕುಸ್ತಿನೇ ಆಡ್ತಾ ಇದಾರೆ. ಇಲ್ಲಿ ಕೇವಲ ಕೈ ಇಟ್ಕೊಂಡಿರೋದು, ಇದಕ್ಕೆ ಅಷ್ಟರ ಮಟ್ಟಿಗೆ ಆಡುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು. ಅಂಡ್ ಇಲ್ಲಿ ಕೈ ಅಂತ ಅಷ್ಟು ಮಟ್ಟಿಗೆ ಇವರು ಮಾಡೋರು ಫೇಸ್ ಗೆ ಹೋಗಿ ಹೊಡಿತಾ ಇರೋದು ನಮಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಶ್ವಿನಿ ಅವರಿಗೆ. ಅಂಡ್ ಅಶ್ವಿನಿ ಗೌಡ ಅವ್ರು ಸಹ ಜಗಳದ ವಿಚಾರದಲ್ಲಿ ಕೆಲವೊಂದು ಮಾತುಗಳು ಬಂದಿರುತ್ತೆ. ಅವ್ರು ಸಹ ಸ್ವಲ್ಪ ಆಂಗರ್ ನಲ್ಲಿ ಮಾತಾಡ್ತಾರೆ. ಬಟ್ ಅವ್ರ ಕಡೆಯಿಂದ ವಾಯ್ಸ್ ಬಂದ್ರೆ ಯಾವ್ದು ಸಹ ನಮ್ಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ, ಆಕ್ಷನ್ಸ್ ಮಾತ್ರ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ರಾಶಿಕಾ ಅವ್ರಿಗೆ ಬಿಗ್ ಬಾಸ್ ಅವ್ರಿಗೆ ಸಂಪೂರ್ಣ ಅಧಿಕಾರ ನೀಡಿದ್ದಾರೆ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಅಂತ ಹೇಳ್ಬೋದು. ಇದು ಕೇವಲ ಒಂದು ಟಾಸ್ಕ್ ನ ವಿಚಾರದಲ್ಲಿ ಯಾರು ಸರಿಯಾಗಿ ಆಡಿದ್ರು, ಯಾರು ತಪ್ಪಾಗಿ ಆಡಿದ್ರು, ಯಾರು ಒಂದು ಟಾಸ್ಕ್ ನ ವಿನ್ ಆಗಿರ ಅಂತ ಹೇಳೋದಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಯಾರ್ಯಾರು ಯಾವ ತಂಡ ಆಗ್ಬೇಕು, ಯಾವ ತಂಡದಲ್ಲಿ ಯಾರ್ಯಾರು ಸದಸ್ಯರು ಇರಬೇಕು ಅನ್ನೋ ನಿರ್ಧಾರ ಸಹ ಇಲ್ಲಿ ರಾಶಿಕಾ ಅವ್ರಿಗೆ ನೀಡಿದ್ದಾರೆ ಅನ್ನೋದು ನಮ್ಗೆ ಫ್ರೋಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸೊ ಈ ಒಂದು ವಾರ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆಗ್ಬೇಕು ಮತ್ತೆ ಎಲಿಮಿನೇಷನ್ ಆಗ್ಬೇಕು ಅಂತ ನಿಮಗೆ ಪರ್ಸನಲ್ ಆಗಿ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಫ್ರೋಮೋ ರಿವ್ಯೂಸ್ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಸ್ ಆಗಿರ್ಬೋದು, ಅಂಡ್ ಡೈಲಿ 24/7 ಲೈವ್ ಅಪ್ಡೇಟ್ಸ್ ಗೋಸ್ಕರ ನನ್ನ ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.